ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನು ಇವತ್ತು ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ. ಬೆಳಿಗ್ಗೆನೆ ರೆಡಿ ಆಗಿದ್ದೀನಿ. ಏನು ಟಿಫನ್‌ಗೆ ಬಂದು ಚಪಾತಿ ಮಾಡಿ ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ. ಸೊ ಎಲ್ಲ ಕೆಲಸಗಳಾಗಿದೆ. ಇನ್ನು ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನು ಆ್ಯಕ್ಚುಲಿ ಏನು ಶಾಪಿಂಗ್ ಅಂತ ಅಂದರೆ, ನಾನು ಒಂದು ಲಾಸ್ಟ್ 2-3 ಇಯರ್ಸ್ 2-3 ವ್ಲಾಗ್ಸ್ ಬಿಫೋರ್ ಹೇಳಿದ್ದೆ. ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿ. ಆಕ್ಚುಲಿ ಗೃಹ ಪ್ರವೇಶ ಇರೋದು ಫೆಬ್ರವರಿ ಫಸ್ಟ್ ವೀಕಲ್ಲಿ ಇರೋದು. ಆದರೆ ನಾವು ಇವಾಗಲೇ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಏನಕ್ಕೆ ಇಷ್ಟು ಬೇಗ ಅಂತಂದರೆ, ನಾನು ಸುಮಾರು ಸತಿ ಹೇಳಿದ್ದೀನಿ, ನನಗೆ ಬಿಫೋರೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದು, ಅದು ನಾನು ಅದನ್ನು ತುಂಬ ಫಾಲೋ ಮಾಡ್ತೀನಿ. ನನಗೆ ದಿನಗಳು ಹತ್ರ ಬರ್ತಿದ್ದಂಗೆ ಸಡನ್ ಆಗಿ ಎಲ್ಲ ಮಾಡ್ಕೊಳಕ್ಕೆ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದು ನಮ್ಗೊಂದು ಸ್ವಲ್ಪ ಟೈಮ್ ಇದೆ ಅಂತ ಅಂದಾಗ್ಲೇನೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ನೀಟಾಗಿ ಅದನ್ನ ಸೆಟ್ ಮಾಡ್ಕೋಬೋದು. ಮತ್ತೆ ಸ್ವಲ್ಪ ಪೀಸ್ ಆಫ್ ಮೈಂಡಲ್ಲಿ ನನಗೂ ನಿಧಾನಕ್ಕೆ ಯೋಚನೆ ಮಾಡ್ಬೋದು, ಯಾವ ಥರ ಏನು ಮಾಡ್ಬೋದು ಇದನ್ನೆಲ್ಲನೂ. ಸೊ ಒನ್ಸ್ ನಾನು ತಂದಿರೋ ಬಟ್ಟೆ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನು ಎಕ್ಸ್ಚೇಂಜ್ ಮಾಡೋದು, ಇಲ್ಲ ಅದ್ರ ಬದಲು ಬೇರೆ ತಗೊಳ್ಳೋದು, ಏನೋ ಒಂದು ನನಗೆ ಆಗತ್ತೆ ಟೈಮ್ ಇದ್ದರೆ. ಟೈಮ್ ಇಲ್ಲ ಅಂತಂದರೆ ನಾವು ಹರಾಬರಿಲಿ ಮಾಡೋ ಕೆಲಸಗಳೆಲ್ಲ ಸ್ವಲ್ಪ ಎಡವಟ್ಟಾಗ್ಬಿಡತ್ತೆ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇನೆ ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡು ಮುಂದೆನೇ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದರೆ ಆ ಟೈಮಲ್ಲಿ ಬೇರೆ ಬೇರೆ ಕೆಲಸಗಳು ಇರತ್ತೆ. ಸೊ ಅಲ್ಲಿ ಮನೆ ಹತ್ರನೂ ಓಡಾಡೋದೇನಾದರೂ ಇರತ್ತೆ. ಹಂಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಮತ್ತು ಇನ್ನೊಂದು ರೀಸನ್ ಏನಂತಂದರೆ, ಆ್ಯಕ್ಚುಲಿ ಒಂದಲ್ಲ ಎರಡು ರೀಸನ್ ಇದೆ. ಈಗ ಸ್ಟಿಚಿಂಗೇ ನಾನು ಮಾಡೋದು, ರೆಡಿಮೇಡ್ ತರೋದಿಲ್ಲ. ಸೊ ಅದನ್ನು ತೊಗೊಂಡು ಬಂದು ಕೊಟ್ಟರೆ ಅವ್ರಿಗೂ ಪಾಪ ಸ್ಟಿಚಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಬೇಗನೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನೂ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು, ಹನಿ ಆ್ಯಕ್ಚುಲಿ ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಅವಳಿಗೆ ಇನ್ನೊಂದು 10 ಡೇಸ್ಗೆ ಅವಳು ಬರ್ತಿದ್ದಾಳೆ. ಅಂದರೆ ಫಸ್ಟ್ ಸೆಮ್ ಮುಗಿತಾ ಇದೆ ಅಲ್ವಾ, ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿ ಮುಗಿಯುತ್ತೆ. ಸೊ ಆಮೇಲೆ ಅವಳಿಗೆ ಒಂದು 15ರಿಂದ 20 ದಿನ ಏನೋ ಲೀವ್ ಇರತ್ತಂತೆ. ಸೊ ಆ ಟೈಮಲ್ಲಿ ಅವಳು ಮನೆಗೆ ಬರ್ತಿದ್ದಾಳೆ. ಇನ್ನು ಗೃಹ ಪ್ರವೇಶ ಇರೋದು ಫೆಬ್ರವರಿ ಮಂತಲ್ಲಿ. ಸೊ ನಮ್ಮ ಮನೇಲಿ ಹೆಂಗೆ ಅಂತಂದರೆ, ಹನಿ ಬಂದು ಎಲ್ಲಾರ ಫೇವ್ರೇಟ್ ಕಿಡ್. ಯಾಕಂದರೆ ನಮ್ಮ ಅಮ್ಮನ ಮನೇಲಿ ನಾನೇ ದೊಡ್ಡ ಮಗಳು. ಅಂದರೆ ಅಣ್ಣ ನನಗಿಂತ ದೊಡ್ಡವರಿದ್ರು, ಫಸ್ಟ್ ಮದುವೆ ಆಗಿದ್ದು ನನಗೆ ಆಗಿದ್ರಿಂದ. ಮತ್ತು ಹನಿ ಬಂದು ದೊಡ್ಡ ಮೊಮ್ಮಗಳು ಮನೆಗೆ. ಸೊ ನಿಮಗೂ ಎಲ್ಲ ಗೊತ್ತಿರತ್ತೆ, ಯೂಶ್ವಲಿ ಫಸ್ಟ್ ಮಗು ಅಂತ ಅಂದಾಗ ಎಲ್ಲಾರ್ಗೂ ಒಂಥರ ತುಂಬಾನೇ ಮುದ್ದು ಇರುತ್ತೆ. ಆಸ್ ಇಟ್ ಈಸ್ ನಮ್ಮ ಮನೆಯಲ್ಲಿ ನಮ್ಮ ಹನಿ ಅಂತಂದ್ರೆ ಎಲ್ಲಾರ್ಗೂ ಫೇವ್ರೇಟ್ ಅವಳು. ಹಂಗಾಗಿ ಅಣ್ಣ ಅತ್ತಿಗೆ ಅಮ್ಮ ಎಲ್ಲ ಅವಳು ಕಂಪಲ್ಸರಿ ಬರಲೇಬೇಕು ಅಂತ ಹೇಳ್ಬಿಟ್ಟು, ಅಣ್ಣ ಅತ್ತಿಗೆ ಅಮ್ಮ ಅನ್ನೋದಕ್ಕಿಂತ ನಮ್ಮ ಅಣ್ಣನ ಮಕ್ಕಳು ಅವರಿಬ್ರಂತೂ ಅವಳು ಇರಲೇಬೇಕು ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ. ಬಟ್ ಅವಳು 90% ಬರ್ತೀನಿ ಅಂತ ಹೇಳಿದಾಳೆ. ಬಟ್ 10% ಅಂದರೆ ಆ ಡೇಟ್ಗೆ ಏನಾದರೂ ಅವಳಿಗೆ ಟೆಸ್ಟ್ ಆ ಥರ ಏನಾದರೂ ಆದರೆ ಅವಳು ಬರೋದಕ್ಕಾಗಲ್ಲ. ಬಟ್ 90% ಖಂಡಿತ ಬರ್ತೀನಿ ಅಂದಿದ್ದಾಳೆ. ಹಾಗಾಗಿ ಇವಾಗ ಅವಳಿಗೆ ಬಟ್ಟೆ ತಂದುಬಿಟ್ಟು ನಾನು ಅವಳು ಇರೋ ಟೈಮಲ್ಲೇ ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ರೆ, ಅವಳದು ಫಿಟ್ಟಿಂಗು ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಈಸಿ ಆಗಿಬಿಡತ್ತೆ. ಇನ್ನು ಆಮೇಲೆ ನಾನು ತೊಗೊಂಡು ಬಂದು ಅವರು ಸ್ಟಿಚ್ ಮಾಡಿಕೊಡೋದೆಲ್ಲ ಲೇಟ್ ಆದರೆ ಇವಳಿಗೆ ಅಮ್ಮ ನನಗೆ ಲೂಸ್ ಆಯಿತು, ಟೈಟ್ ಆಯಿತು. ಯಾಕಂದರೆ ಪಾವನಿದು ಹನಿದು ಆಲ್ಮೋಸ್ಟ್ ಮೆಷರ್ಮೆಂಟ್ ಸೇಮೇ ಇದೆ. ಬಟ್ ಆದ್ರೂ ನಮ್ಮ ಹನಿ ಸ್ವಲ್ಪ ತುಂಬ ಪರ್ಟಿಕ್ಯುಲರು. ಪಾವನಿ ಆದರೂ ಒಂಚೂರು ಲೂಸು ಟೈಟ್ ಇದ್ರೂ ಅಡ್ಜಸ್ಟ್ ಮಾಡ್ಕೊತಾಳೆ. ಬಟ್ ಹನಿ ಹಂಗಲ್ಲ, ಅವಳಿಗೆ ಅವಳ ಬಟ್ಟೆ ತುಂಬ ಪರ್ಫೆಕ್ಟ್ ಫಿಟ್ಟಿಂಗಲ್ಲೇ ಇರಬೇಕು. ಅವಳಿಗೆ ಒಂಚೂರು ಹೆಚ್ಚು ಕಮ್ಮಿ ಇದ್ರೂ ಅವಳು ಏನು ಹೇಳಲ್ಲ, ಮುಖ ಸಪ್ಪಗೆ ಮಾಡ್ಕೊಂಡ್ಬಿಡ್ತಾಳೆ. ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ಅದೇ ಅವಳದು ಶಾಪಿಂಗ್ ಮುಗಿಸ್ಬಿಡೋಣ, ಅವಳದು ಬಟ್ಟೆ ಎಲ್ಲ ತೊಗೊಂಡು ಬಂದ್ಬಿಟ್ಟು ಅವಳು ಬಂದಿದ ತಕ್ಷಣ ನನಗೆ ಸ್ಟಿಚಿಂಗ್ ಎಲ್ಲ ರೆಡಿ ಆಗಿಬಿಟ್ರೆ ಮಾಡ್ಕೋಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ, ಈಗ ನಾವು ಸಿಟಿಗೆ ಆಲ್ಮೋಸ್ಟ್ ಆಲ್ ಒಂದು 3 to 4 ಟೈಮ್ಸ್ ಹೋಗ್ಬೇಕಾಗತ್ತೆ. ಯಾಕಂದರೆ ಇವಾಗ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಒಂದು ಡ್ರೆಸ್ಸು ಮೈಂಡಲ್ಲಿದೆ ನಾವು ಯಾವ್ಯಾವ ಥರ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಅಂತ. ಅದಕ್ಕೆ ಇವಾಗ ಮೆಟೀರಿಯಲ್ ಸಿಕ್ಕಿಲ್ಲ ಅಂತಂದ್ರೂ ಒಂದು ವಿಂಡೋ ಶಾಪಿಂಗ್ ಆದರೂ ಆಗುತ್ತೆ. ಮತ್ತು ನಮ್ಗೆ ಐಡಿಯಾ ಸಿಗತ್ತೆ ಯಾವ್ಯಾವ ಮೆಟೀರಿಯಲ್ಸ್ ಬಂದಿದೆ. ಸೊ ನಾವು ಯಾವ ಥರ ಇನ್ನು ಬೇರೆ ಡ್ರೆಸ್ಗೆ ಐಡಿಯಾ ಮಾಡ್ಬೋದಾ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿನೇ ನಾನು, ಝಾನ್ಸಿ, ವಾಣಿ ನಾವು 3 ಜನ ಯಾವಾಗಲೂ ಈ ವಿಚಾರದಲ್ಲಿ ತುಂಬ ಪರ್ಟಿಕ್ಯುಲರು. ಏನೇ ಒಂದು ಬರಲಿ ಸ್ವಲ್ಪ ಬೇಗನೆ ಅದಕ್ಕೆ ಪ್ರಿಪ್ರೇಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ.
ಸೊ ಹಂಗಾಗಿ ಈಗ ನೈಟ್ಗೂ ನಾನು ಸ್ಟಿಚ್ ಮಾಡಿಸ್ಬೇಕಾಗತ್ತೆ ಮತ್ತೆ ಡೇಗೆ ಬೇಕಾಗತ್ತೆ. ಸೊ ಎರಡು ಮತ್ತೆ ಈಗ ಸಂಕ್ರಾಂತಿ ಹಬ್ಬನೂ ಬರತ್ತಲ್ವಾ, ಅದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಆಮೇಲೆ ಮತ್ತೆ ಈಗ ಡ್ರೆಸ್ ಎಲ್ಲ ತಂದಾದ್ಮೇಲೆ ಕೆಲವೊಂದು ಆಕ್ಸೆಸರೀಸ್ ಇರತ್ತಲ್ವಾ, ಅದಕ್ಕೆ ಇನ್ನೊಂದ್ಸತಿ ಹೋಗ್ಬೇಕಾಗತ್ತೆ. ಮತ್ತೆ ಅಗೇನ್ ಇನ್ನ ಅದೇ ಅತ್ತಿಗೆ ಜೊತೆ ಮೇ ಬಿ ಒಂದ್ಸತಿ ಶಾಪಿಂಗ್ ಇರತ್ತೆ, ರಿಟರ್ನ್ ಗಿಫ್ಟ್ಸು ಅವೆಲ್ಲ ತರೋದಕ್ಕೆ. ಆಕ್ಚುಲಿ ಅತ್ತಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನ್ ಬರೋದೇ ಇಲ್ಲ, ನೀನು ಜಾನ್ಸಿ ವಾಣಿ 3 ಜನ ನೀವೇ ಮಾಡ್ಬಿಡಿ ಆ ಕೆಲ್ಸಗಳನ್ನ ಅಂತಿದ್ದಾರೆ. ನೋಡೋಣ, ಅದು ಒಂದ್ಸತಿ ಆದ್ರೆ ಇವತ್ತು ಟೈಮ್ ಸಿಕ್ಕಿದ್ರೆ ಅದು ಒಂದ್ ವಿಂಡೋ ಶಾಪಿಂಗ್ ಮಾಡೋಣ ಅನ್ಕೊಂಡಿದೀವಿ. ನಮ್ಗೆ ಇವಾಗ ಏನೇನ್ ಐಡಿಯಾ ಆಗತ್ತೆ ಅದನ್ನ ತಗೊಂತೀವಿ. ಯಾಕಂದ್ರೆ ಇನ್ನು ನಮಗೂ ಸೀರೆ ತಗೋಬೇಕು ಹಿಂದಿನ ದಿನ ಉಟ್ಕೊಳ್ಳೋದಕ್ಕೆ ಎಲ್ಲಾನು. ಸೊ ಇಷ್ಟಿದೆ ನನ್ನ ಒಂದು ಶಾಪಿಂಗ್ ಡೀಟೇಲ್ಸ್. ಇನ್ನು ಏನ್ ತಗೊಂತೀನಿ ಏನ್ ತಗೊಳಲ್ಲ ಅನ್ನೋದು ಗೊತ್ತಿಲ್ಲ, ಬಟ್ ಒಂದ್ ಐಡಿಯಾ ಮಾಡ್ಕೊಂಡು ಹೋಗ್ತಾ ಇರೋದು. ನಾನು ಏನೀಗ ಪಿಕ್ಚರ್ಸ್ ನ ಸೇವ್ ಮಾಡಿ ಇಟ್ಕೊಂಡಿದೀನಿ, ಅದಕ್ಕೆ ಸೆಟ್ ಆಗೋ ಅಂತ ನನ್ಗೆ ಬಟ್ಟೆ ಸಿಗುತ್ತಾ, ಇಲ್ಲ ಹೊಸದಾಗಿ ಅದೇ ಆಗ್ಲೇ ಹೇಳ್ದಂಗೆ ಹೊಸದಾಗಿ ಯಾವ್ದಾದ್ರು ಮೆಟೀರಿಯಲ್ ಬಂದಿದ್ರೆ ಅದಕ್ ನಾನು ಯಾವ ತರ ಡ್ರೆಸ್ ಪ್ಲಾನ್ ಮಾಡ್ಬೋದು ಅನ್ನೋದು ಒಂದಿದು. ಮತ್ತೆ ಇನ್ನೊಂದ್ ಏನಾಗತ್ತೆ ಅಂದ್ರೆ, ಸ್ವಲ್ಪ ಟೈಮ್ ಇದ್ರೆ ನಮ್ಗೆ ನಿಧಾನಕ್ಕೊಂದು ತಾಳ್ಮೆಯಿಂದ ಕುತ್ಕೊಂಡು ನಾವ್ ಯೋಚನೆ ಮಾಡ್ಬೋದು. ಟೈಮ್ ಇಲ್ಲ ಅಂತಂದ್ರೆ ಏನ್ ಸಿಗುತ್ತೆ ಅದನ್ನ ತಗೊಂಡ್ ಬಂದ್ಬಿಡ್ತೀವಿ, ಆಮೇಲೆ ರಿಗ್ರೆಟ್ ಫೀಲ್ ಆಗ್ತೀವಿ. ಈಗ ಮತ್ತೆ ಅಗೇನ್ ಅದನ್ನ ನಾವು ರಿಟರ್ನ್ ಹಾಕೊಡೋದಕ್ಕಾಗೋದಿಲ್ಲ, ಆ ದುಡ್ಡು ವೇಸ್ಟ್ ಆಗತ್ತೆ ಮತ್ತೆ ನಮ್ ಟೈಮು ವೇಸ್ಟ್ ಆಗತ್ತೆ. ಹಂಗಾಗಿ ನಾವು ಈ ತರ ನೋಡೋಣ, ನಮ್ಗೆ ಸೆಟ್ ಆಯ್ತು ತಗೊಳ್ಳೋಣ, ಇಲ್ಲ ಅಂದ್ರೆ ಜಸ್ಟ್ ಒಂದು ವಿಂಡೋ ಶಾಪಿಂಗ್ ಮಾಡ್ಕೊಂಡ್ ಬಂದು ಅಲ್ಲಿ ಇರೋಂತ ಮೆಟೀರಿಯಲ್ಗೆನೆ ನೆಕ್ಸ್ಟ್ ನಮ್ಮ ಡ್ರೆಸ್ಸಸ್ ನಾವು ಪ್ಲಾನ್ ಮಾಡ್ಕೋಬಹುದು. ಇಲ್ಲ ಆ ಶಾಪ್ ಆಗಿಲ್ಲ ಅಂತಂದ್ರೆ ಬೇರೆ ಶಾಪ್ ಅಲ್ಲಿ ನಮ್ಗೆ ಸಿಗುತ್ತಾ ಅನ್ನೋದನ್ನು ನಾವು ಸ್ವಲ್ಪ ಹುಡುಕಬಹುದು. ಸೊ ಇದನ್ನ ಪ್ಲಾನ್ ಮಾಡ್ಕೊಂಡು ಇವತ್ತು ಸ್ವಲ್ಪ ಫ್ರೀ ಆಗಿ ಬೇರೆ ಏನು ಇಟ್ಕೊಂತೀರಾ, ಜಸ್ಟ್ ಮಕ್ಕಳದು ಡ್ರೆಸ್. ಯಾಕಂದ್ರೆ ಈಗ ನಾನು ನೋಡ್ಬೇಕು, ಜಾನ್ಸಿ ಅವ್ರ ಮಕ್ಳಿಗೂ ಅವಳು ನೋಡ್ಬೇಕು. ಇನ್ನ ವಾಣಿ ಆಕ್ಚುಲಿ ಬರ್ತಿಲ್ಲ, ಬಟ್ ಅವಳು ನಮ್ಗೆ ಹೇಳಿದಾಳೆ, ನೋಡಿ ಯಾವ್ದಾದ್ರು ಮೆಟೀರಿಯಲ್ ನಿಮ್ಗೆ ಇಷ್ಟ ಆದ್ರೆ ಕಾಲ್ ಮಾಡಿ ಅಂತ ಹೇಳಿದಾರೆ. ಸೊ ಲಂಚ್ ಬ್ರೇಕ್ ಟೈಮ್ಗೆ ಅವಳಿಗೆ ಕಾಲ್ ಮಾಡಿದ್ರೆ ತೆಗಿತಾಳೆ. ಸೊ ಆ ಟೈಮಲ್ಲಿ ಅವಳಿಗೂ ಸ್ವಲ್ಪ ನಾವು ಹೇಳ್ಬೋದು ಯಾವ್ಯಾವ ಮೆಟೀರಿಯಲ್ಸ್ ಇದೆಯಮ್ಮ ಅಂತ ಹೇಳಿ. ಇನ್ನ ಗೃಹ ಪ್ರವೇಶ ಅಂದ್ರೆ ಯೂಶುವಲಿ ನಾವು ಟ್ರೆಡಿಷನಲ್ ಔಟ್ಫಿಟ್ಗೆನೆ ಹೋಗ್ತೀವಿ. ಸೊ ನಮ್ದು ಅದೇ ಪ್ಲಾನ್ ಇರೋದು, ಬಟ್ ಯಾವಾಗ್ಲೂ ನಾವು ಬಾರ್ಡರ್ ಇರೋ ಆತರನೇ ಅನ್ಕೊಂಡಿದೀವಲ್ವಾ. ಸೊ ಈ ಸತಿ ಸ್ವಲ್ಪ ಚೇಂಜ್ ಮಾಡೋಣ ಅನ್ನೋ ಪ್ಲಾನ್ ಇದೆ, ಬಟ್ ಇನ್ನೂ ಅದೇ ಇಂಪ್ಲಿಮೆಂಟ್ ಆಗತ್ತೆ ಅಂತ ಗೊತ್ತಿಲ್ಲ. ಅದೇ ಡಿಪೆಂಡ್ ಅಪಾನ್ ನಮ್ಗೆ ಯಾವ ತರ ಮೆಟೀರಿಯಲ್ ಸಿಗುತ್ತೆ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಬೇಕು, ನೋಡಕ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಟೋಟಲ್ 5 ಜನ ಹೆಣ್ಮಕ್ಳು ಇದ್ದಾರೆ, ಅಂದ್ರೆ ನನ್ ಮಕ್ಳು, ಜಾನ್ಸಿ ಮಕ್ಳು, ವಾಣಿ ಮಕ್ಳು ಎಲ್ಲ 5 ಜನ. ಸೊ 5 ಜನಕ್ಕೂ ಸ್ವಲ್ಪ ಸೆಟ್ ಆಗ್ಬೇಕು, ಹಂಗಾಗಿ ಈ ತರ ಇದೆ. ಸೊ ಈಗ ಇವತ್ತು ಜಸ್ಟ್ ಅದೇ ಬಟ್ಟೆದು ಮುಗಿಸ್ತೀವಿ. ನಮ್ಗೆ ಓಕೆ ಆದ್ರೆ ಪರ್ಚೇಸ್ ಮಾಡ್ಬಿಡ್ತೀವಿ, ಓಕೆ ಆಗಿಲ್ಲ ಅಂದ್ರೆ ಜಸ್ಟ್ ವಿಂಡೋ ಶಾಪಿಂಗ್ ಅಷ್ಟೇನೆ. ಸೊ ತಗೊಂಡ್ ಬಂದ್ರೆ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ತರ ಅಂದ್ಬಿಟ್ಟು. ಮತ್ತೆ ನನ್ಗೆ ಹಿಂದಿನ ದಿನ ನೈಟ್ ಹಾಕ್ಲಿಕ್ಕೆ ಒಂದು ಡೋಲಾ ಸಿಲ್ಕ್ ಮೆಟೀರಿಯಲ್ ಬೇಕು ಅಂತ ನನ್ನ ಐಡಿಯಾ ಇರೋದು. ಸೊ ಅದಕ್ಕೂ ಸ್ವಲ್ಪ ಹುಡುಕ್ಬೇಕಿದೆ ನನ್ಗೆ ಮೆಟೀರಿಯಲ್. ನೋಡೋಣ, ಸೀರೆ ಆದ್ರೆ ಸೀರೆ ತಗೊಂಡ್ಬಿಟ್ಟು ಅದ್ರಲ್ಲೇ ಸ್ಟಿಚ್ ಮಾಡ್ಸೋಣ ಅನ್ಕೊಂಡಿದೀನಿ. ಯಾವ ತರ ಆಗುತ್ತೆ ಆ ತರ, ಬಟ್ ಯಾವುದೇ ಆಗ್ಲಿ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಏನೇನು ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅನ್ನೋದನ್ನು ಸಹ ನಾನು ಬಂದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನಾರ್ಮಲ್ ಆಗೇನೆ ಹೆಣ್ಮಕ್ಳು ಸ್ವಲ್ಪ ಸ್ಕಿನ್ ಕೇರ್ ಜಾಸ್ತಿನೇ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಇವಾಗ ಚಳಿಗಾಲ ಇರೋದ್ರಿಂದ ಇನ್ನು ಸ್ವಲ್ಪ ಎಕ್ಸ್ಟ್ರಾನೇ ಕೇರ್ ತಗೋಬೇಕಾಗತ್ತೆ. ಇನ್ನ ಈ ಟೈಮಲ್ಲಿ ಬಾಡಿ ಲೋಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಪಾವನಿ ಬಂದು ವಿಲ್ವಾ ಅವರ ಮಿಲ್ಕ್ ಬಾಡಿ ಲೋಷನ್ ನ ಯೂಸ್ ಮಾಡ್ತಾಳೆ. ಇನ್ನ ಇದು ತುಂಬಾ ಲೈಟ್ ವೇಟ್ ಆಗಿರುತ್ತೆ, ಮತ್ತೆ 48 ಅವರ್ಸ್ ಮಾಯಿಶ್ಚರೈಸಿಂಗ್ ಆಗಿ ಇಡಕ್ಕೆ ಹೆಲ್ಪ್ ಮಾಡತ್ತೆ, ಮತ್ತೆ ನಮ್ಮ ಸ್ಕಿನ್ ನ ಪ್ರೊಟೆಕ್ಷನ್ ಸಹ ಮಾಡತ್ತೆ. ಹಾಗೆ ಇದು ತುಂಬಾ ಫಾಸ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಡತ್ತೆ. ಮತ್ತೆ ಬೇರೆ ಲೋಷನ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಸಿಲಿಕಾನ್ಸ್ ಆಗಿರ್ಬೋದು, ಮಿನರಲ್ ಆಯಿಲ್ಸ್ ಆಗಿರ್ಬೋದು, ಹಾಗೆ ಪೆಟ್ರೋಲ್ ಐಟಮ್ಸ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ಸ್ ನ ಇದರಲ್ಲಿ ಯೂಸ್ ಮಾಡಿರೋದಿಲ್ಲ. ಈ ಲೋಷನ್ ನ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಮಾಡಿರೋದ್ರಿಂದ ಪುಟ್ಟ ಮಕ್ಕಳಿಗೂ ಸಹ ಯೂಸ್ ಮಾಡಬಹುದು, ತುಂಬಾನೇ ಸೇಫ್ ಆಗಿರತ್ತೆ. ಇನ್ನ ಇದರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಬೇಕು ಅಂತಂದ್ರೆ ಅವರ ವೆಬ್ಸೈಟ್ ಗೆ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿದೀರಾ ಅಂದ್ರೆ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಸಹ ಸಿಗುತ್ತೆ. ಈಗ ಥಂಡಿಗಾಲ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡಿದ್ದೆ. ಮತ್ತೆ ನಾನು ಎಲ್ಲೇ ಹೊರಗಡೆ ಹೋಗ್ಲಿ ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ನ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ಪರ್ಸಲ್ಲಿ, ಎಮರ್ಜೆನ್ಸಿಗೆ ಇರ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನ ಆಟೋನ ಬುಕ್ ಮಾಡಿದ್ದೆ. ಸೊ ಅವರು ಬಂದಿದ್ರು, ಇನ್ನ ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಹೊರಟೆ.
ಹಾಫ್ ಅನ್ ಅವರ್ಗೆಲ್ಲ ನಾನು ರೀಚ್ ಆಗ್ಬಿಡ್ಬೋದು ಸಿಟಿ. ಆದ್ರೆ ಸ್ವಲ್ಪ ಝಾನ್ಸಿಗೆ ದೂರ ಆಗುತ್ತೆ. ಸೊ 12:30ಗೆ ಅವಳು ಬರ್ತೀನಿ ಅಂತ ಹೇಳಿದ್ಲು. ನಾನು ಹಂಗ ಅನ್ಕೊಂಡು 12 ಗಂಟೆಗೆ ಆಟೋನ ಬುಕ್ ಮಾಡ್ಬಿಟ್ಟಿದ್ದೆ. ಬಟ್ ಅವಳು ನಾನು ಇನ್ನೂ ಅರ್ಧ ದಾರಿಲಿ ಹೋಗೋ ಅಷ್ಟೊತ್ತಿಗೆ ಕಾಲ್ ಮಾಡಿದ್ಲು, ಅಕ್ಕ ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ ಅಂತ ಹೇಳಿ. ಸರಿಮ್ಮ ನಿನ್ನೆಗ್ ನೋಡ್ತಾ ಇರು ಅಂತ ಅನ್ಬಿಟ್ಟು ಹೇಳ್ದೆ. ನಾನು ಹೋಗೋಷ್ಟೊತ್ತಿಗೆ ಅವಳು ಪೀಸ್ ಅವಳು ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಒಂದೇನೋ ಅವಳು ಸೆಲೆಕ್ಟ್ ಮಾಡಿದ್ದು ಅಷ್ಟೇನೆ. ಬಟ್ ಏನಂತ ಗೊತ್ತಿಲ್ಲ, ಈ ಸತಿ ನಮ್ಗೆ ಕರೆಕ್ಟ್ ಆಗಿ ಪೀಸ್ ಸಿಗ್ಲೇ ಇಲ್ಲ. ನಮ್ಮ ಮೈಂಡ್ ಅಲ್ಲಿ ಯಾವ ತರ ನಾವ್ ಅನ್ಕೊಂಡ್ ಹೋಗಿದ್ವೋ ಆ ತರ ಪೀಸ್ ಇಬ್ರಿಗೂ ಸಿಗ್ಲಿಲ್ಲ. ಇಬ್ರಿಗೂ ಒಂದೊಂದ್ ಸೆಟ್ ಸಿಕ್ತು ಅಷ್ಟೇನೆ. ಇನ್ನ ಆ ಶಾಪ್ ಅಲ್ಲಿ ಅವರು ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ನಮ್ಗೆ ಅಲೋ ಮಾಡಲ್ಲ. ಹಂಗಾಗಿ ನಾನು ಅದನ್ನ ಅಲ್ಲಿ ಆ ಶಾಪ್ ಏನು ಶೂಟ್ ಮಾಡ್ಕೊಂಡಿಲ್ಲ. ಅದಾದ್ಮೇಲೆ ನಾವು ಬೇರೆ ಇನ್ನೊಂದ್ ಅಂಗಡಿಗೆ ಹೋದ್ವಿ. ಈ ಅಂಗಡಿಲಿ ಏನಂತಂದ್ರೆ ನಿಮ್ಗೆ ಸೀರೆ ಬರುತ್ತೆ ಅಲ್ವಾ, ಫುಲ್ ಸೀರೆ ಆತರ ಇರೋದಿಲ್ಲ, ಜಾಯಿಂಟ್ ಸೀರೆಗಳು ಅಂತ ಹೇಳಿ ಸಿಗತ್ತೆ. ಅಂದ್ರೆ ಇವಾಗ ನಿಮ್ಗೆ ಏನು ಇವಾಗ ಸೀರೆ ಪ್ರೊಡಕ್ಷನ್ ಆಗಿರತ್ತೆ ಅಲ್ವಾ, ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ, ಅಲ್ಲಿ ಅದ್ರಲ್ಲಿ ಲಾಸ್ಟ್ ಅಲ್ಲಿ ತಾನಲ್ಲಿ ಉಳ್ದಿರುವಂತ ಸೀರೆಗಳನ್ನ ಇವರು ತಗೊಂಡ್ ಬಂದು ಸೇಲ್ ಮಾಡ್ತಾರೆ. ಇದು ಏನಾಗುತ್ತೆ ಅಂದ್ರೆ ಕೆಲವರು ಈ ತರ ಸೀರೆಗಳನ್ನ ತಗೊಂಡು ಜಾಯಿಂಟ್ ಮಾಡಿಸಿ ಸೀರೆ ತರಾನೇ ಉಟ್ಕೋತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಗೌನ್ಸ್ ಏನಾದ್ರು ಸ್ಟಿಚ್ ಮಾಡಿಸ್ಬೇಕಿದ್ರೆ, ಈ ತರ ನನ್ಗೇನಾದ್ರೂ ಹೊಸ್ದಾಗಿ ಬಟ್ಟೆ ಏನಾದ್ರು ಸ್ಟಿಚ್ ಮಾಡಿಸ್ಬೇಕು ಮಕ್ಕಳಿಗೆ ಅನ್ನೋಂಗಿದ್ರೆ ನಾನು ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀನಿ. ಇಲ್ಲಿ ಒಂದು ಬೆನಿಫಿಟ್ ಏನಂತಂದ್ರೆ ನಮ್ಗೆ ಅವರು ಅದೇ 2 ಪೀಸ್ ಕಟ್ ಪೀಸ್ ಆಗಿರತ್ತೆ. 2 ಸೀರೆನೆ ಅರ್ಧ ಕಟ್ ಆಗಿರತ್ತೆ. ಒಂದು ಬಂದು ನಿಮ್ಗೆ ಒಂದ್ 3 ಮೀಟರ್ ಇದ್ರೆ ಇನ್ನೊಂದು ಬಂದು 4 ಮೀಟರ್ ಈ ತರ. ಅಂದ್ರೆ ನಮ್ಗೆ ನಾರ್ಮಲ್ ಆಗಿ 6.5 ಮೀಟರ್ ಬೇಕಾಗತ್ತಲ್ವಾ ಸೀರೆಗೆ. ಬಟ್ ಇಲ್ಲಿ ನಮ್ಗೆ 7 ಮೀಟರ್ 8 ಮೀಟರ್ ಆತರ ಕೆಲವು ಸೀರೆಗಳು ಸಿಕ್ಬಿಡತ್ತೆ ನಮ್ಗೆ. ಸೊ ನನ್ಗೇನ್ ಬೆನಿಫಿಟ್ ಇದ್ರಿಂದ ಅಂತಂದ್ರೆ, ನಾನು ಒಂದು ಮಕ್ಕಳಿಗೆ ಗೌನು ಇಲ್ಲ ಡ್ರೆಸ್ ಏನಾದ್ರು ಸ್ಟಿಚ್ ಮಾಡಿಸ್ಬಿಟ್ಟು ನನ್ಗೂ ಸಹ ಒಂದು ಟಾಪ್ ಆತರ ಏನಾದ್ರು ಸ್ಟಿಚ್ ಮಾಡಿಸ್ಕೊಬಹುದು. ಮತ್ತೆ ಫುಲ್ ಸೀರೆ ತಗೊಳಕ್ ಹೋದ್ರೆ ಇದೇ ನನ್ಗೆ ಒಂದು 1000 ರೂಪಾಯಿ 800 ರೂಪಾಯಿ ಈ ರೀತಿ ಇರುತ್ತೆ. ಬಟ್ ಇಲ್ಲಿ ನಮ್ಗೆ ಅರ್ಧ ಪ್ರೈಸ್ಗೆ ಸಿಗುತ್ತೆ. ಅಂದ್ರೆ 400 ರೂಪಾಯಿ 500 ರೂಪಾಯಿ ಕೆಲವು ಸತಿ 350 ರೂಪಾಯಿಗೂ ಸಿಕ್ಬಿಡತ್ತೆ. ಹಂಗಾಗಿ ನಾನು ಈ ಶಾಪ್ಗೆ ಬರ್ತೀನಿ. ಈ ಶಾಪ್ ಹೆಸರು ಬಂದು ನ್ಯೂ ಮಹಾಲಕ್ಷ್ಮಿ ಸ್ಯಾರಿ ಎಂಪೋರಿಯಂ ಅಂತನೋ ಏನೋ ಇದೆ. ಆರ್ಟಿ ಸ್ಟ್ರೀಟ್ ಅಲ್ಲಿ ಬಂದ್ರೆ ನಿಮ್ಗೆ ಜಾಯಿಂಟ್ ಸ್ಯಾರಿ ಶಾಪ್ಸ್ ಅಂತ ಕೇಳಿದ್ರೆ ತೋರಿಸ್ತಾರೆ. ಹಾಗೇನೆ ನಾವು ಸೆಲೆಕ್ಟ್ ಮಾಡಿರುವಂತ ಸೀರೆಗಳು ಡ್ಯಾಮೇಜ್ ಏನಾದ್ರು ಆಗಿದ್ಯಾ ಅಂತ ಹೇಳಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಇನ್ನು ಅಲ್ಲಿಂದ ಬಂದ್ಮೇಲೆ ಆಕ್ಚುಲಿ ಬ್ಯಾಗ್ಸ್ ನೋಡೋಣ ಅಂತ ಹೇಳಿ, ಆಕ್ಚುಲಿ ನನ್ಗೇನ್ ಬೇಕಿರ್ಲಿಲ್ಲ, ಜಾನ್ಸಿಗೆ ಬ್ಯಾಗ್ ಬೇಕಿತ್ತಂತೆ. ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಶಾಪ್ಗೆ ಹೋದ್ವಿ. ಸರಿ, ಇನ್ನು ಅಲ್ಲಿ ಹೋದ್ಮೇಲೆ ಅವಳು ನೋಡ್ತಿದ್ಲು. ಬಟ್ ನನ್ಗೂನು ಯಾಕೋ ನನ್ಗೆ ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಹಂಗಾಗಿ ನಾನು ಒಂದು ಹ್ಯಾಂಡ್ ಬ್ಯಾಗ್ ನ ಪರ್ಚೇಸ್ ಮಾಡಿದ್ದೆ ಅಷ್ಟೇನೆ. ಜಾಸ್ತಿ ಏನು ಶಾಪಿಂಗ್ ಮಾಡ್ಲಿಲ್ಲ. ನಮ್ಗೆ ಅದೇ ಫಸ್ಟ್ ಅಂಗಡಿಗೆ ಏನ್ ಹೋದ್ವಲ್ಲ ಕಟ್ ಪೀಸ್ ಅಂಗಡಿಗೆ, ಅಲ್ಲೇ ನನ್ಗೆ ತುಂಬಾ ಟೈಮ್ ಹಿಡಿದ್ಬಿಡ್ತು. ಸಿಕ್ಕಿದ್ದು ಒಂದೇ ಸೆಟ್ ಆದ್ರೂನು ತುಂಬಾ ಹುಡುಕಿ ಇವತ್ತು ಯಾಕೋ ನನ್ಗೆ ಶಾಪಿಂಗ್ ಒಂಥರ ಬೋರ್ ಅನ್ನಿಸ್ಬಿಡ್ತು. ನನ್ಗೆ ಯೂಶಲಿ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇವತ್ ಯಾಕೋ ಒಂಥರ ಇರಿಟೇಟ್ ಅಂತ ಹೇಳಿ ಅನ್ನಿಸ್ಬಿಡ್ತು. ಅಂದ್ರೆ ನಾವ್ ಏನಾದ್ರೂ ಒಂದ್ ಅನ್ಕೊಂಡು ಹೋದಾಗ ಅದು ಸಿಕ್ಕಿಲ್ಲ ಅಂತಂದ್ರೆ ಮೇ ಬಿ ಎಲ್ಲರಿಗೂ ಆತರ ಬೇಸರ ಆಗೇ ಆಗತ್ತೆ ಅನ್ಸುತ್ತೆ. ನಾನ್ ಬರೋ ಅಷ್ಟೊತ್ತಿಗೆ ಸಂಜೆ ಆಯ್ತು. ಇನ್ನ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಜಸ್ಟ್ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಒಂದ್ 3 ಕವರ್ಸ್ ಇದೆ ಅಷ್ಟೇನೆ. ಆಮೇಲೆ ನನ್ಗೆ ಯಾಕೋ ಇನ್ನೂ ಸ್ವಲ್ಪ ಕೆಮ್ಮೆಲ್ಲ ಹೋಗಿಲ್ಲ, ಮತ್ತೆ ಗಂಟ್ಲು ನೋವೆಲ್ಲ ಹಂಗೆ ಇತ್ತು. ಸರಿ ಗ್ರೀನ್ ಟೀ ಮಾಡ್ಕೊಳ್ಳೋಣ ಫಸ್ಟ್ ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ಒಂದ್ ಗ್ಲಾಸ್ ಬಿಸಿಯಾಗಿ ನೀರ್ ಕುಡಿದ್ರೆ ಸರಿ ಹೋಗ್ಬೋದು ಅಂತ ಹೇಳಿ ಆ ನೀರನ್ನ ಕುಡ್ದೆ. ಮತ್ತೆ ನಾವ್ ಎಲ್ಲಾದ್ರೂ ಹೊರ್ಗಡೆ ಹೋಗ್ ಬಂದಿದೀವಿ ಅಂತಂದ್ರೆ ಸಾಮಾನ್ಯವಾಗಿ ತುಂಬಾ ಒಂಥರ ಟಯರ್ಡ್ ಆಗಿ ಅನ್ನಿಸ್ಬಿಡತ್ತೆ ನಮ್ಗೆ. ಯೂಶಲಿ ನಾನ್ ಮನೇಲಿ ಇದ್ರೂನು ಅಷ್ಟೇನೆ, ಸಂಜೆ ಆದ್ರೆ ದೀಪ ಹಚ್ಚೋದಿರತ್ತಲ್ವಾ ಅಂತ ಹೇಳಿ ಮುಖ ಎಲ್ಲ ತೊಳ್ಕೊಂತೀನಿ. ಸೊ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ಟಯರ್ಡ್ನೆಸ್ ಅನ್ನಿಸ್ತಿತ್ತು. 7 ಗಂಟೆ ಆಗಿತ್ತು. ಇರ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಪಾವನಿ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದ್ಲು. ನಾನೊಂಚೂರು ಫ್ರೆಶ್ನಪ್ ಆದ್ರೆ ಸ್ವಲ್ಪ ನನ್ಗೆ ಸರಿ ಹೋಗುತ್ತೆ ಅಂತ ಹೇಳಿ ಅನ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಅಂತ ಏನ್ ನಾನು ಜಾಸ್ತಿ ಮಾಡೋದಿಲ್ಲ. ನಾರ್ಮಲಿ ಒಂದು ಅಲೋವೆರಾ ಜೆಲ್ ಬರುತ್ತೆ ನೋಡಿ, ಅದನ್ನ ಅಪ್ಲೈ ಮಾಡ್ಕೊಂಡು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂತೀನಿ ಅಷ್ಟೇನೆ. ಅಷ್ಟನ್ನ ಮಾಡ್ಕೊಂಡು ಬಂದೆ.
ಇನ್ನು ಅಡುಗೆ ಎಲ್ಲ ನಾನು ಬೆಳಿಗ್ಗೆನೆ ಇಟ್ಬಿಟ್ಟಿರ್ತೀನಿ. ಅದರಲ್ಲೂ ನಾನು ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡೆಲ್ಲ ಮಾಡಿಬಿಡ್ತೀನಿ. ಸಂಜೆ ಎಷ್ಟೊತ್ತಾಗುತ್ತೋ ಏನೋ, ಮತ್ತು ಬಂದಮೇಲೆ ನನಗೂ ಅಡುಗೆ ಮಾಡೋಕ್ಕೆ ನಿಜವಾಗ್ಲೂ ಮೂಡೇ ಇರೋದಿಲ್ಲ. ಸರಿ ಎಲ್ಲ ಮಾಡಿಟ್ಟಿದ್ದೆ, ಅನ್ನ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮಾವ ಅವರು ಚಪಾತಿ ಮಾಡಮ್ಮ, ನನಗೆ ರೈಸ್ ಬೇಡ ಅಂತ ಹೇಳಿದ್ರು. ಸರಿ ಬೆಳಿಗ್ಗೆ ಗೊಜ್ಜು ಮಾಡಿದ್ದೆ, ಅದೇ ಇತ್ತು, ಅದಕ್ಕೆ ಚಪಾತಿ ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇನ್ನು ನಂಚ್ಕೊಳ್ಳೋಕ್ಕೆ ಪಲ್ಯ ಎಲ್ಲ ಏನೂ ಮಾಡಿರಲಿಲ್ಲ. ಸರಿ ಇವಾಗ ಮಾಡಕ್ಕೆ ನನಗೂ ಯಾಕೋ ಆಗಲಿಲ್ಲ. ಹಂಗಾಗಿ ನಾನು ಮೊಟ್ಟೆ ಇತ್ತು, ಅದನ್ನೇ ಬೇಯಿಸ್ಕೊಟ್ಬಿಡೋಣ. ಹೆಂಗೂ ಬೆಳಿಗ್ಗೆ ನಾನು ಮೊಟ್ಟೆನ ಬೇಯಿಸ್ಕೊಟ್ಟಿರಲಿಲ್ಲ. ಯೂಶ್ವಲಿ ನಾನು ದಿನ ಮೊಟ್ಟೆ ಕೊಡ್ತೀನಿ. ಇಲ್ಲ ದಿನ ಇಲ್ಲದೆ ಇದ್ರು ಅಟ್ಲೀಸ್ಟ್ ವಾರದಲ್ಲಿ 2ರಿಂದ 3 ದಿನ ಆದರೂ ಮೊಟ್ಟೆಯಿಂದ ಏನಾದರೂ ಒಂದು ಪಲ್ಯನೋ ಇಲ್ಲ ಆಮ್ಲೆಟೋ ಇಲ್ಲ ಈ ಥರ ಬಾಯ್ಲ್ಡ್ ಎಗ್ಗೋ ಏನಾದರೂ ಒಂದು ಮಾಡ್ತೀನಿ. ಹಾಗಾಗಿ ಅವತ್ತೂ ಜಸ್ಟ್ ಮೊಟ್ಟೆನ ಬೇಯಿಸ್ಕೊಟ್ಬಿಟ್ಟೆ. ಇನ್ನು ನಮ್ಮನೇಲಿ ಹೆಂಗೆ ಅಂತಂದ್ರೆ ಮಕ್ಕಳಿಗೆ ಅವರು ಕಾಲೇಜ್ಗೆ ಬರ್ತಾರಲ್ವಾ, ಸೊ ಅವರು ಪ್ರತಿ ಒಂದು ನನ್ನ ಹತ್ರ ಶೇರ್ ಮಾಡ್ಕೋತಾರೆ ಸಂಜೆ ಬಂದು ಕುತ್ಕೊಂಡು. ಮತ್ತೆ ನನ್ನನ್ನು ಕೇಳ್ತಾರೆ, ಅಮ್ಮ ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದ್ರಿ, ನಿಮ್ ದಿನ ಹೆಂಗೋಯ್ತು ಏನು ಅಂತ ಹೇಳಿ. ಸರಿ ಶಾಪಿಂಗ್ ಬೇರೆ ಮಾಡ್ಕೊಂಡ್ ಬಂದಿದ್ದೆ, ಏನೇನಾಯ್ತಮ್ಮ ಅಂತ ಹೇಳಿ ಪಾವನಿ ಎಲ್ಲ ಮಾತಾಡ್ತಾ ಇದ್ಲು. ನಾನು ಯಾವಾಗ್ಲೂ ಅಷ್ಟೇ ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂದ್ರೆ ಮನೆಯವ್ರನ್ನಾಗ್ಲಿ ಮತ್ತೆ ಮಕ್ಕಳನ್ನಾಗ್ಲಿ ನಾನು ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ. ಅವ್ರವ್ರ ಕೆಲಸ ಅವ್ರಿಗಿರತ್ತೆ, ನನ್ನ ಕೆಲ್ಸಕ್ಕೆ ನಾನು ಯಾಕೆ ಅವ್ರನ್ನ ಸುಮ್ಮನೆ ತೊಂದರೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನೇ ಟ್ರೈಪಾಡ್ ಇಟ್ಕೊಂಡು ಶೂಟ್ ಮಾಡ್ಕೊತೀನಿ. ಆದ್ರೆ ಅವತ್ತು ಟ್ರೈಪಾಡ್ನ ನಾನು ಮೇಲಿಕ್ ಬಿಟ್ಟಿದ್ದೆ. ಹಂಗಾಗಿ ಪಾವನಿ ಮಾತಾಡ್ತಿದ್ಲಲ್ವ, ಅವಳಿಗೆ ಹಂಗೆ ಹೇಳ್ದೆ, ಪಾವನಿ ಒಂಚೂರು ಶೂಟ್ ಮಾಡ್ಕೊಡಪ್ಪ ಅಂದ್ಬಿಟ್ಟು. ಸರಿ ಅವಳು ಮಾಡಿದಾಳೆ. ಬಟ್ ನಾವು ಎಡಿಟ್ ಮಾಡುವಾಗ ಅವಳೇ ನಗ್ತಾ ಇದ್ದಾಳೆ. ಅಂದ್ರೆ ಈ ವಿಡಿಯೋ ಅವಳೇ ಎಡಿಟ್ ಮಾಡಿದ್ದು. ನಗ್ತಾ ಇದ್ಲು, ಅಮ್ಮ ನೋಡಿ ನಾನು ಎಷ್ಟೊಂದು ಶೇಕ್ ಮಾಡ್ಬಿಟ್ಟಿದ್ದೀನಿ ಅಮ್ಮ, ನೀವು ನಮ್ಮ ಹೆಲ್ಪ್ ತಗೊಳ್ದೇ ಇರೋದೇ ಬೆಸ್ಟ್, ನಿಮ್ಗೆ ಟ್ರೈಪಾಡೇ ನಿಮ್ಗೆ ತುಂಬಾನೇ ಚೆನ್ನಾಗಿ ಶೂಟ್ ಮಾಡ್ಕೊಡುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಇನ್ನ ನಾನು ನೆನ್ನೆ ಏನು ಚಿಕ್ಕಪೇಟೆಗೆ ಹೋಗಿದ್ನಲ್ವಾ, ಅಲ್ಲಿಂದ ಏನು ತಗೊಂಡ್ ಬಂದೆ ಶಾಪಿಂಗ್ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇವಾಗ ನಾನು ಅದನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ನನಗೆ ನೆನ್ನೆ ಏನಾಯ್ತು ಅಂತಂದ್ರೆ ಒಂದೇ ಸೆಟ್ ಸಿಕ್ಕಿದ್ದು ಬಟ್ಟೆ. ಅಂದ್ರೆ ನಾನು ಇಬ್ಬರಿಗೂ ಅಂತ ಅನ್ಕೊಂಡು ಹೋದೆ, ಆದ್ರೆ ನನ್ಗೆ ಯಾಕೋ ಇಷ್ಟನೇ ಆಗ್ಲಿಲ್ಲ. ಸೊ ಸುಮ್ಮನೆ ಏನಕ್ಕೆ ಇನ್ನೂ ಒಂದ್ಸತಿ ಹೋದ್ರೆ ಆಯ್ತು ಅಂತ ಹೇಳಿ ನನ್ಗೆ ಇಷ್ಟ ಆಗಿದ್ದು ಒಂದ್ ಸೆಟ್ನ ಮಾತ್ರ ನಾನು ತಗೊಂಡ್ ಬಂದಿದ್ದೀನಿ. ಅದು ಬಂದು ಫಸ್ಟ್ ಇದು. ಅಂದ್ರೆ ನನಗೆ ಒಂದು ಮೈಂಡಲ್ಲಿ ಇತ್ತು ಏನಂತಂದ್ರೆ, ಇವಾಗ ಗೃಹ ಪ್ರವೇಶಕ್ಕೆ ನಾನು ಏನು ನನ್ನ ಮಕ್ಕಳಿಗೆ ಬಟ್ಟೆ ಹಾಕ್ತೀನಿ, ನಾನೇನು ಹಾಕೋತೀನಿ, ನನ್ನ ಜ್ಯುವೆಲ್ರಿ ಏನಿದೆ ಅದಕ್ಕೆ ಮ್ಯಾಚಿಂಗ್ ಆಗಬೇಕಿತ್ತು. ಸಾಮಾನ್ಯವಾಗಿ ಎಲ್ಲರೂ ಬಟ್ಟೆ ತಗೊಂಡು ಅದಕ್ಕೆ ಜ್ಯುವೆಲ್ರಿ ಮ್ಯಾಚ್ ಮಾಡ್ಕೊತಾರೆ. ಆದರೆ ನಾನೇನಂತಂದ್ರೆ ನಾನು ಗೋಲ್ಡೇ ಹಾಕಬೇಕು ಅಂತ ಹೇಳಿ. ಯಾಕಂದ್ರೆ ಇವಾಗ ನಾನ್ ಗೋಲ್ಡ್ ಹಾಕೊಂಡ ಮೇಲೆ ನನಗೆ ನನ್ನ ಮಕ್ಳಿಗೂ ಗೋಲ್ಡೇ ಹಾಕಬೇಕು ಅಂತ ಹೇಳಿ ನನ್ನ ಮೈಂಡಲ್ಲಿ ಇರೋದು. ಸೊ ನನ್ನ ಹತ್ರ ಏನು ಗೋಲ್ಡ್ ಜ್ಯುವೆಲ್ರಿ ಇದೆ ಅದಕ್ಕೆ ಮ್ಯಾಚ್ ಮಾಡೋ ಥರನೇ ನಾನು ಬಟ್ಟೆ ತೊಗೊಂಬರ್ಬೇಕು ಅಂತ ಹೇಳಿ ಫಸ್ಟೇ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ನನ್ನ ಮೈಂಡಲ್ಲಿ ಇದ್ದಿದ್ದು ಅದೇ ನನ್ನ ಜ್ಯುವೆಲ್ರಿಗೆ ಮ್ಯಾಚ್ ಆಗಬೇಕು ಅಂತ ಹೇಳಿ. ಹಾಗಾಗಿ ನಾನು ಇದು ಒಂದು ಕ್ರೀಮ್ ಅಂದರೆ ಒಂಥರ ಕ್ರೀಮಲ್ಲಿ ಗೋಲ್ಡ್ ಇದು ಬರುತ್ತೆ. ನೋಡೋಕ್ಕೆ ಹೆಂಗೆ ಕಾಣುತ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಪೀಸ್ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಬಟ್ಟೆನೂ ಅಷ್ಟೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಕಾಸ್ಟ್ಲಿನೂ ಆಯಿತು. ನನಗೆ ಇದು ಪೀಸು 650 ಇದೆ, 1 ಮೀಟರ್ಗೆ 650 ರೂಪಾಯಿ ಕೊಟ್ಟಿದ್ದೀನಿ. ಸೊ ಇದಕ್ಕೆ ನಾನು ದುಪ್ಪಟ್ಟಾಗೆ ಅಂತ ಹೇಳಿ ಈ ಕಲರ್ನ ಮಾಡಿದ್ದೀನಿ. ಕಾಂಬಿನೇಷನ್ ಈ ಕಲರ್ ಚೆನ್ನಾಗಿರತ್ತೆ ಅಂತ ಹೇಳಿ. ಪ್ಲಸ್ ಈ ಕಲರು ನನ್ನ ಮಕ್ಳ ಹತ್ರ ಅಂದ್ರೆ ಲೈಕ್ ದುಪ್ಪಟ್ಟ ಇರಲಿಲ್ಲ, ಇದೆ ಈ ಕಲರು, ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಸೊ ಇವೆರಡು ಕಾಂಬಿನೇಷನ್ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ಇದು ನಾನು ಹನಿಗೆ ಅಂತನೋ ಪಾವನಿಗೆ ಅಂತನೋ ನಾನೇನು ತಗೊಂಡ್ ಬಂದಿಲ್ಲ. ಸೊ ಒಂದ್ ಸೆಟ್ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ. ಸೊ ಇಬ್ಬರಲ್ಲಿ ಯಾರಿಗಾದ್ರೂ ಆಗ್ಬೋದು. ಇನ್ನು ನಾನು ಇದು ಬಂದು 4 ಮೀಟರ್ ಏನೋ ಇಲ್ಲ 4.5 ಮೀಟರ್ ಕಟ್ ಮಾಡಿಸಿದ್ದೀನಿ. ಯಾಕಂದ್ರೆ ನಾನು ಇದರಲ್ಲೇನೆ ಬ್ಲೌಸು ಸಹ ಮಾಡಬೇಕು ಅನ್ನೋ ಪ್ಲಾನ್ ಇದೆ.
ಮತ್ತೆ ಇದು ನಾರ್ಮಲ್ ದುಪ್ಪಟ 2.5 ಮೀಟರ್ ಕಟ್ ಮಾಡಿಸಿದೀನಿ. ಆಕ್ಚುಲಿ 2.25 ಮೀಟರ್ ಆದ್ರೆ ಸಾಕಾಗುತ್ತೆ ನನ್ನ ಮಕ್ಕಳಿಗೆ, ಬಟ್ ನಾನೇ 1/4 ಮೀಟರ್ ಎಕ್ಸ್ಟ್ರಾ, ಯಾಕಂದ್ರೆ ಏನಾದ್ರೂ ಒಂದು ಪ್ಯಾಚ್ ವರ್ಕ್ ಸಮಥಿಂಗ್ ಏನಾದ್ರೂ ನನಗೆ ಲಟ್ಕನ್ಸ್ ಅಂತ ಹೇಳ್ತೀವಲ್ವಾ, ಅದನ್ನೇನಾದ್ರೂ ಮಾಡ್ಸಕ್ಕೆ ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾನೇ ಇರ್ಲಿ ಅಂತ ಹೇಳಿ ಇದನ್ನ ಮಾಡಿಸ್ದೆ. ಇದು ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಇದು 75 ರೂಪಾಯಿ ಏನೋ ಇದೆ ಮೀಟರ್ ಅಷ್ಟೇನೆ. ಬಟ್ ಇದಕ್ಕೆ ನಾನು ಇನ್ನೂ ಲೇಸ್ ಎಲ್ಲ ತಗೊಂಡ್ ಬರ್ಬೇಕಂತ ಹೇಳಿ ಅನ್ಕೊಂಡಿದೀನಿ. ಇನ್ನ ಫೈನಲಿ ಸ್ಟಿಚಿಂಗ್ ಆದಾಗ ನಿಮ್ಗೆ ಇದ್ರ ಓವರ್ ಆಲ್ ಲುಕ್ ಗೊತ್ತಾಗತ್ತೆ. ಪೀಸಸ್ ಕಟ್ ಮಾಡಿಸಿದ್ದು ಅಷ್ಟೇ. ಇದು ಅದ್ರ ಜೊತೆಗೆ ಇದು ಒಂದನ್ನ ಮಾಡಿಸ್ದೆ. ಇದು 150 ಏನೋ ಮೀಟರ್, 2 ಮೀಟರ್ ಏನೋ. ಅದೇ ನಾನು ನನ್ಗೆ ಯಾವ್ದಾದ್ರು ಕುರ್ತಿನೋ ಇಲ್ಲ ಹನಿಗೆ ಯಾರಿಗಾದ್ರೂ ಆಗತ್ತೆ ಅಂತ ಹೇಳಿ ಇದು ಒಂದನ್ನ ಕಟ್ ಮಾಡಿಸ್ದೆ. ಸೊ ಇವಿಷ್ಟೇ ನಾನು ಅಲ್ಲಿ ಕಟ್ ಮಾಡಿಸಿದ್ದು ಶಾಪಲ್ಲಿ. ಅದಾದ್ಮೇಲೆ ನಾನು ಹೇಳಿದ್ನಲ್ವ, ನಾನು ಡೋಲಾ ಸಿಲ್ಕ್ ಅಲ್ಲಿ ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು, ಸೊ ಹಂಗಾಗಿ ಇದು 2 ತಗೊಂಡ್ ಬಂದಿದ್ದೀನಿ. ಮತ್ತೆ ಇದ್ರದ್ದು ಇದೇನಂತಂದ್ರೆ ಇದು ಫುಲ್ಲು ಸೀರೆ ಆತರ ಅಲ್ಲ, ಇದು ನಿಮ್ಗೆ ಜಾಯಿಂಟ್ ಸ್ಯಾರಿ ಅಂತ ಹೇಳಿ ಸಿಗುತ್ತೆ. ಅಂದ್ರೆ ಇವಾಗ ಸೀರೆಗಳು ಏನು ಪ್ರೊಡಕ್ಷನ್ ಮಾಡ್ತಾರೆ ನೋಡಿ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆ ಟೈಮಲ್ಲಿ ಲಾಸ್ಟ್ ಅಲ್ಲಿ ಪೀಸಸ್ ಅನ್ನೋದು ಉಳ್ದೋಗ್ಬಿಡತ್ತಂತೆ. ಸೊ ಅಂತದನ್ನ ಅವರು ಆಫ್ ತಗೊಂಡ್ ಬಂದು ಈ ರೀತಿ ಒಂದು ಸೀರೆ ತರ ಜಾಯಿಂಟ್ ಮಾಡಿ ಇಟ್ಟಿರ್ತಾರೆ, ಅಂದ್ರೆ ಈ ರೀತಿ ಇಟ್ಟಿರ್ತಾರೆ. ಸೊ ಇದನ್ನ ನಾನು ತಗೊಂಡ್ ಬಂದಿದ್ದೀನಿ. ಏನಕ್ಕೆ ಈ ತರ ತಗೊಂಡ್ ಬಂದೆ ಅಂತ ಅಂದ್ರೆ, ಇವಾಗ ನಾನು ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಲ್ವಾ, ಸುಮ್ನೆ ಈಗ ನಾನು ಇದನ್ನ ಫುಲ್ಲು ಸ್ಯಾರಿ ಅಂತ ಹೇಳಿ ತಗೊಳಕ್ ಹೋದ್ರೆ ನನ್ಗೆ ಇದು ಒಂದು 800-1000 ರೂಪಾಯಿ ಆ ತರ ಆಗುತ್ತೆ. ಬಟ್ ಇದು ನನ್ಗೆ 400 ಅಂದ್ರೆ 400 ರೂಪಾಯಿ ಬಿತ್ತು. ಸೊ ಈ ತರ ಇದನ್ನ ಬೇಕಾದ್ರೆ ನಾವು ಜಾಯಿಂಟ್ ಮಾಡಿಸಿ ಸೀರೆನೂ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಈ ತರ ಡ್ರೆಸ್ಸು ಮಾಡ್ಕೋಬಹುದು ಅಂತ ಹೇಳಿ ಇದಕ್ಕೆ ಬ್ಲೌಸ್ ಪೀಸ್ ಅಂತ ಹೇಳಿ ಇದನ್ನ ಕೊಟ್ಟಿದ್ದಾರೆ. ರನ್ನಿಂಗ್ ಇದೆ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಇವಾಗ ಅದು ಸೀರೆಯನ್ನು ಉಟ್ಕೊಳಲ್ವಲ್ಲ, ಇದನ್ನ ಕಟ್ ಮಾಡಿಸಿ ನಾನು ಡ್ರೆಸ್ ಮಾಡಿಸ್ತೀನಿ. ಸೊ ಪ್ಲಸ್ ನನ್ಗೆ ಇದು ಒಂದು ಬೆನಿಫಿಟ್ ಏನಾಯ್ತು ಈ ರೀತಿ ತಗೊಂಡಿದ್ದು ಅಂತಂದ್ರೆ, ಸ್ವಲ್ಪ ಜಾಸ್ತಿ ಬಂದಿದೆ ನನಗೆ ಇದು. ಐ ಮೀನ್ ಪೀಸ್ ಎಕ್ಸ್ಟ್ರಾನೇ ಬಂದಿದೆ. ಅಂದ್ರೆ ಸಾಮಾನ್ಯವಾಗಿ 6 ಮೀಟರ್ ಏನೋ ಸಿಗುತ್ತೆ ನಮ್ಗೆ ಸೀರೆ ಬ್ಲೌಸ್ ಎಲ್ಲ, 6-6.5 ಮೀಟ್ರು. ಬಟ್ ಇದು ಸ್ವಲ್ಪ ಎಕ್ಸ್ಟ್ರಾನೇ ಇದೆ ನನಗೆ. ಇದೇ ಆಲ್ಮೋಸ್ಟ್ 6.5 ಮೀಟರ್ ಇದೆ ಬರುತ್ತೆ. ಇದು 1 ಮೀಟರ್ ಎಕ್ಸ್ಟ್ರಾನೇ, ಸುಮಾರು 7.5 ಮೀಟರ್ ಮೇಲೇನೆ ಇದೆ ಇದು. ಸೊ ಇದನ್ನ ನಾನು ಇವಾಗ ನೈಟ್ಗೆ ಸ್ಟಿಚ್ ಮಾಡ್ಸೋಣ ಅಂತ ಹೇಳಿ ಇದು ಒಂದು ಪೀಸು. ಸೊ ಇದು ಸೇಮ್ ಅದೇ ತರಾನೇ ಕಟ್ ಪೀಸ್ ಅಲ್ಲೇ ನಾನು ಅದೇ ಜಾಯಿಂಟ್ ಸೀರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಬಂದು ನ್ಯೂ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅಂಗಡಿ ಹೆಸರು. ಆರ್ಟಿಸ್ಟ್ ಸ್ಟ್ರೀಟ್ ಅಲ್ಲೇ ಬರುತ್ತೆ ಇದೂನು ಶಾಪು. ಸೊ ಅಲ್ಲೇ ತಗೊಂಡಿದ್ದು. ಹಂಗಾಗಿ ಇದು ಅಷ್ಟೇ ಆಲ್ಮೋಸ್ಟ್ ಒಂದು 8 ಮೀಟರ್ ಅಷ್ಟು ಇದೆ. ಇದು ಬಂದು ಇದಕ್ಕೆ ಬ್ಲೌಸ್ ಬಂದಿದೆ, ಚೆನ್ನಾಗಿದೆ ಆಕ್ಚುಲಿ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಹಂಗೂ ಅನ್ಕೊಂಡೆ ಜಾಯಿಂಟ್ ಮಾಡಿಸ್ಬಿಟ್ಟು ಸೀರೆನೆ ಉಟ್ಕೊಳ್ಳೋಣ ಅಂತ ಹೇಳಿ. ಬಟ್ ಆಮೇಲೆ ಬೇಡ, ಅವ್ರಿಗೆ ಡ್ರೆಸ್ಗೆ ಅಂತ ಹೇಳಿ ತಗೊಂಡಿದ್ದೀನಿ, ಡ್ರೆಸ್ಸೇ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಇನ್ನು ಇವು ಎರಡಕ್ಕೂ ನಾನು 400 ರೂಪಾಯಿನ ಕೊಟ್ಟೆ. 800 ರುಪೀಸ್ ಆಯ್ತು ನನಗೆ 2 ಸೀರೆಯಿಂದ. ಸೊ ಇದರಲ್ಲಿ ನಾನು ಮಕ್ಕಳಿಗೆ ನೈಟ್ಗೆ ಅನ್ಕೊಂಡಿದ್ದೀನಿ, ಸಿಂಪಲ್ ಆಗಿ ಅವ್ರಿಗೆ ಡ್ರೆಸ್ಸಸ್ ಮಾಡ್ಸೋಣ, ಅಂದ್ರೆ ಕಂಫರ್ಟ್ ಇರತ್ತೆ ಇದು. ಅದಕ್ಕೋಸ್ಕರ ನಾನು ಈ ತರ ಕ್ಲಾತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮತ್ತೆ ಯಾವ ಡಿಸೈನ್ ಹೊಲಿಸ್ತೀನಿ, ಯಾವ ತರ ಪ್ಯಾಟ್ರನ್ನು, ಪ್ರತಿಯೊಂದು ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಇವೆರಡಕ್ಕೂ ನಾನು 800 ರುಪೀಸ್ ಕೊಟ್ಟೆ. ಇದು ನನಗೆ ವರ್ತ್ ಅಂತ ಹೇಳಿ ಅನ್ನಿಸ್ತು. ಇದು ಪ್ಲಸ್ ಇದಾದ್ಮೇಲೆ ನೆಕ್ಸ್ಟು ಯೂಶಲಿ ನಿಮ್ಗೆಲ್ಲ ಗೊತ್ತೇ ಇರತ್ತೆ, ನನಗೆ ಹ್ಯಾಂಡ್ ಬ್ಯಾಗ್ಸ್ ಸ್ವಲ್ಪ ಕ್ರೇಜ್ ಜಾಸ್ತಿ. ಸೊ ಇದು ಒಂದು ಬ್ಯಾಗ್ ತಗೊಂಡೆ, ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ಈ ತರ ಒಂದು ಹ್ಯಾಂಡ್ ಬ್ಯಾಗ್ನ ತಗೊಂಡಿದ್ದೀನಿ. ಇದಕ್ಕೆ ಆಕ್ಚುಲಿ ಚೈನ್ ಬಂದಿದೆ, ನಾನು ತೆಗ್ದಿಟ್ಟಿದ್ದೀನಿ. ಸೊ ಇದು ಚೈನ್ ಸಹ ಬಂದಿದೆ ಈ ತರ. ಆಮೇಲೆ ಒಂದು ಬೆಲ್ಟು ಸಹ ಕೊಟ್ಟಿದ್ದಾರೆ. ಇದು ಒಂದು, ಇದಕ್ಕೆ ನಾನು 1000 ರುಪೀಸ್ ಏನೋ ಕೊಟ್ಟೆ. ಸೊ ಕೆಲವರು ಅನ್ಕೊಬಹುದು ಬ್ಯಾಗ್ಸ್ಗೆ ಏನು ತುಂಬಾ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀರಾ ಅಂತ ಹೇಳಿ. ಕೆಲವು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕ್ರೇಜ್ ಇರತ್ತೆ. ಕೆಲವರು ಜಾಸ್ತಿ ವಾಚ್ ಕಲೆಕ್ಷನ್ ಇಷ್ಟಪಡ್ತಾರೆ, ಕೆಲವರು ಇಯರಿಂಗ್ಸು,
ಮತ್ತೆ ಕೆಲವರು ಆಕ್ಸೆಸರೀಸ್ ಇಷ್ಟಪಡೋದು, ಈ ತರ ಎಲ್ಲ ಒಬ್ಬೊಬ್ರಿಗೆ ಒಂದು ಟೇಸ್ಟ್ ಇರುತ್ತೆ. ನನಗೆ ಸ್ವಲ್ಪ ಬ್ಯಾಗ್ ಕಲೆಕ್ಷನ್ ತುಂಬಾ ಇಷ್ಟ ಆಗುತ್ತೆ. ಎಲ್ಲೋಗಿ ಎಲ್ಲಿ ಬಂದ್ರು ನನಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂದ್ರೆ ನನ್ಗೆ ಯಾವ ತರ ಅಂದ್ರೆ ನಾನು ನೋಡಿದ ತಕ್ಷಣ ನನ್ಗೆ ಇಷ್ಟ ಆಗ್ಬಿಡ್ಬೇಕು. ಇಷ್ಟ ಆಗ್ಬಿಟ್ಟಿದೆ ಅಂತಂದ್ರೆ ನಾನು ಯೋಚನೆ ಮಾಡಲ್ಲ, ತಗೊಂಡ್ಬಿಡ್ತೀನಿ. ಪ್ಲಸ್ ನನಗೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಮಾಡ್ಕೊಂಡ್ರೆ ತಪ್ಪಿಲ್ಲ ಅಂತ ಹೇಳಿ ನನಗೂ ಅನ್ಸುತ್ತೆ. ಹಾಗಾಗಿ ಇದು ಒಂದನ್ನ ತಗೊಂಡೆ. ಸೊ ಇಷ್ಟೇ ನಾನೇನು ನೆನ್ನೆ ಶಾಪಿಂಗ್ ಮಾಡಿದ್ದು ಆಲ್ಮೋಸ್ಟು. ಸೊ ಈಗ ನೆಕ್ಸ್ಟ್ ಇನ್ನೂ ಹೋಗ್ಬೇಕು, ಇನ್ನೂ ಒಂದು ಸೆಟ್ ನನಗೆ ಮಕ್ಕಳಿಗೆ ಸಿಗ್ಲಿಲ್ಲ. ಆಮೇಲೆ ನನಗೆ ಒಂದು ಸೀರೆ ತಗೋಬೇಕು ಹಿಂದಿನ ದಿನ ಹಾಕ್ಕೊಳಕ್ಕೆ. ನೋಡೋಣ ನೆಕ್ಸ್ಟ್ ನಾನು ಯಾವಾಗಾದ್ರೂ ಹೋದಾಗ ಅದನ್ನು ಖಂಡಿತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ಮತ್ತೆ ಸ್ಟಿಚಿಂಗ್ ಆದ್ಮೇಲೂ ಅಷ್ಟೇ ನಾನು ಖಂಡಿತ ಎಲ್ಲಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಹೇಳ್ತೀನಿ, ಯಾವ ಥರ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಇನ್ನೂ ನನಗೆ ಇದ್ರದ್ದೇನೋ ಒಂದು ಐಡಿಯಾ ಇದೆ ನನಗೆ, ಬಟ್ ಡೇಗೆ ಹಾಕ್ಕೊಳ್ಳೋ ಅಂಥದ್ದು ಇನ್ನೂ ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ. ಸೊ ಇವಾಗಲೇ ಹೇಳಿ ಮತ್ತೆ ನಾನು ಆ ಡಿಸೈನ್ನೇ ಚೇಂಜ್ ಮಾಡಿದ್ರೆ ನೀವು ವಿಡಿಯೋದಲ್ಲೇ ಒಂದು ಹೇಳಿದ್ರಿ, ಈಗಲೇ ಒಂಥರ ಮಾಡಿಸಿದ್ದೀರಾ ಅಂತ ಹೇಳಿ ಆಗ್ಬಿಡತ್ತೆ. ಹಾಗಾಗಿ ಫುಲ್ ರೆಡಿ ಆಗೋವರೆಗೂ ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಸೊ ಇಷ್ಟಿತ್ತು. ಇನ್ನು ಫೈನಲ್ ಆಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.